ಆ, ನಮಸ್ಕಾರ ನನ್ನ ಪ್ರೀತಿಯ ಎಲ್ಲ ನನ್ನ ಕಸ್ಟಮರ್ಗೆ. ನಾನು ಇವತ್ತು ನಿಮಗೆ ಒಂದು ಒಳ್ಳೆ ಪ್ರಾಪರ್ಟಿ ಕೊಡ್ತೀನಿ ಸರ್. ಪ್ರಾಪರ್ಟಿ ಏನಪ್ಪ ಅಂತಂದರೆ 4 ಎಕರೆ 10 ಗುಂಟೆ ಪ್ರಾಪರ್ಟಿ. ಒಳ್ಳೆ ಒಂದು ಗುಣಮಟ್ಟದ ಮಣ್ಣು, ಯಾವುದೇ ಥರ ಇಲ್ಲೇವರೆಗೂ ಉಳುಮೆ ಆಗೇ ಇಲ್ಲ. ಅಂದರೆ ಯಾವುದೇ ಥರ ನಾವು ಇಲ್ಲೇವರೆಗೂ ಫಸಲು ಇಟ್ಟೇ ಇಲ್ಲ ಭೂಮಿಯಲ್ಲಿ. 25ರಿಂದ 30 ವರ್ಷದಿಂದ ಖಾಲಿ ಇರುವಂಥ ಜಮೀನನ್ನು ನಾನು ಇವತ್ತು ನಿಮಗೆ ಒಳ್ಳೆ ಅಗ್ರಿಕಲ್ಚರ್ಗೆ ಯೋಗ್ಯವಾದಂಥ ಭೂಮಿ ಅಂತೇಳಿ ಭಾವಿಸ್ತಾ, ಮತ್ತು ಜೊತೆಗೆ ನಿಮಗೆ ಒಳ್ಳೆ ನೀರು, ಒಳ್ಳೆ ರಸ್ತೆ, ಒಳ್ಳೆ ದಾಖಲಾತಿಗಳು ಅಂದರೆ ಪೇಪರ್ಸ್ ಎಲ್ಲ ಪಕ್ಕ ಇದೆ. ಆ ಥರ ಒಂದು ಪ್ರಾಪರ್ಟಿನ ತೋರಿಸ್ತೀನಿ. ಇದು ನೀವು ನೋಡ್ತಿರೋದು NH47 ಅಂದರೆ NH4 ಇತ್ತು ಮುಂಚೆ, ನ್ಯಾಷನಲ್ ಹೈವೇ ಕನ್ಯಾಕುಮಾರಿ ಟು ನಮ್ಮ ಕಾಶ್ಮೀರದವರೆಗೂ ಇತ್ತು. ಈ ಹೈವೇಗೆ ನಿಮಗೆ ಕೇವಲ ಒಂದು 3.5ರಿಂದ 4 ಕಿಲೋಮೀಟ್ರು ದೂರದಲ್ಲಿರುವಂಥ ಒಂದು ಪ್ರಾಪರ್ಟಿ. ವಿಲೇಜ್ಗೆ ಕೇವಲ 2 ಕಿಲೋಮೀಟ್ರ್ ದೂರದಲ್ಲಿರುವಂಥ ಪ್ರಾಪರ್ಟಿ. 30 ಅಡಿ ಮೆಟ್ಲಿಂಗ್ ರಸ್ತೆ ಇರುವಂಥ ಜಾಗ. ಒಳ್ಳೆಯ ಒಂದು ಪ್ರಾಪರ್ಟಿನ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಆ ಥರ ಪ್ರಾಪರ್ಟಿಗಳು ತುಂಬ ಸಿಗೋದು ತುಂಬ ಕಡಿಮೆ. ಈ ಹೈವೇ ನೋಡ್ತಾ ಇದ್ರಲ್ಲ ನೀವು, ಪುಣೆಯಿಂದ ನಾವು ಬೆಂಗಳೂರಿಗೆ ಹೋಗ್ಬೇಕಪ್ಪ ಅಂದರೆ ಈ ಹೈವೇಲೇ ನಾವು ಜರ್ನಿ ಮಾಡಬೇಕು. ತುಂಬ ಒಳ್ಳೆ ಹೈವೇ ಇದು, ತುಂಬ ಅನುಕೂಲ ಇರುವಂಥ ಒಂದು ಇದು ಹೈವೇ ಅಂತ ಹೇಳ್ತೀನಿ. ಈ ಹೈವೇಯಲ್ಲಿ ಹೋಗ್ಬೇಕಾದ್ರೆ ನಮಗೆ 6 ಲೇನ್ ಹೈವೇ ಇದು, ಮತ್ತು ಈ ಕಡೆ ನಮಗೆ ಸಪ್ರೇಟಾಗಿ ನಮಗೆ ಚಿಕ್ಕ ಪುಟ್ಟ ವೆಹಿಕಲ್ ಅಡ್ಡಾಡೋದಕ್ಕೆ ನಮಗೆ ಸರ್ವಿಸ್ ರೋಡ್ ಇರುತ್ತೆ. ಜೊತೆಗೆ ಇದು ನಮ್ಮ ಚಿತ್ರದುರ್ಗ ಟು ಹಿರಿಯೂರು ಮಧ್ಯ ಭಾಗದಲ್ಲಿ ಬರುತ್ತೆ. ತುಂಬ ಒಳ್ಳೆ ಪ್ರಾಪರ್ಟಿ ಸ್ನೇಹಿತರೆ. ಬನ್ನಿ, ಪ್ರಾಪರ್ಟಿ ಬಗ್ಗೆ ಪೂರ್ತಿ ಮಾಹಿತಿ ಕೊಡ್ತೀನಿ. ಮತ್ತು ಬೆಲೆ, ಮಣ್ಣು, ಮತ್ತು ವಾತಾವರಣ, ನೀರು, ಪೇಪರ್ಸು, ಒಳ್ಳೆ ಅನುಕೂಲ ಇರೋಂಥ ಪ್ರಾಪರ್ಟಿ. ಒಳ್ಳೆ ವಾಸ್ತು ಪ್ರಕಾರವಾಗಿ ತುಂಬ ಚೆನ್ನಾಗಿದೆ. ಯಾರಾದರೂ ನಾನು ಫಾಲೋ ಮಾಡ್ತೀನಿ ಅನ್ನೋರಿಗೆ ತುಂಬ ಒಳ್ಳೆಯ ಒಂದು ಪ್ರಾಪರ್ಟಿ. ಅದನ್ನು ನಾನು ಇವತ್ತು ನಿಮಗೆ ಒತ್ತಿ ಹೇಳ್ತಾ ಇದ್ದೀನಿ. ಈ ಥರ ಪ್ರಾಪರ್ಟಿನ ನೀವು ಬೈ ಮಾಡಿದರೆ ನಿಮ್ಮ ಫ್ಯೂಚರ್ ತುಂಬ ಚೆನ್ನಾಗಿರುತ್ತೆ ಅಂತೇಳಿ. ಚಿತ್ರದುರ್ಗಕ್ಕೆ ಕೇವಲ 13 ಕಿಲೋಮೀಟ್ರ್ ದೂರದಲ್ಲಿದೆ. ಹಿರಿಯೂರಿಗೆ ನಮಗೆ ಕೇವಲ ನಮಗೆ ಒಂದು 17ರಿಂದ 18 ಕಿಲೋಮೀಟ್ರ್ ಆಗುತ್ತೆ. ಹಿರಿಯೂರಿಂದ ಆದರೆ ನಮಗೆ ಚಿತ್ರದುರ್ಗ ಆದರೆ 13ರಿಂದ 14 ಕಿಲೋಮೀಟ್ರ್ ಮಾತ್ರ ಆಗುತ್ತೆ. ಹಂಗಾಗಿ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಅದು ಬೆಂಗಳೂರಿನಲ್ಲಿ ಇದ್ಕೊಂಡು ನಮಗೆ ಒಳ್ಳೆ ಒಂದು ಪ್ರಾಪರ್ಟಿ ಬೇಕು ಸರ್ ಅಂತ ತುಂಬ ಜನ ರಿಕ್ವೈರ್ಮೆಂಟ್ ಕೇಳ್ತಾರಲ್ಲ, ಅಂಥವ್ರಿಗೆ ಈ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ. ಕಡಿಮೆ ಸಮಯ ಕೊಡ್ತೀನಿ. 1 ತಿಂಗಳೊಳಗೆ ಯಾರಾದರೂ ನಾನು ರಿಜಿಸ್ಟ್ರೇಷನ್ ಮಾಡ್ಕೊತೀನಿ ಅಂತಂದರೆ ಪೇಪರ್ಸ್ ಎಲ್ಲ ಪಕ್ಕ ರೆಡಿ ಇರುತ್ತೆ. ಒಳ್ಳೆ ಬೆಲೆಯಲ್ಲಿ ಕೊಡ್ತೀನಿ ಸರ್. ಹೈವೇಯಿಂದ ಒಳಗಡೆ ಬಂದ ಮೇಲೆ ನಮಗೆ 30 ಫೀಟ್ ರೋಡ್ ಇರುತ್ತೆ. 2 ಕಿಲೋಮೀಟ್ರ್ ತಾರ್ ರೋಡು, 1.5 ಕಿಲೋಮೀಟ್ರ್ ಈ ಥರ ಮೆಟ್ಲಿಂಗ್ ರಸ್ತೆ ಇರುತ್ತೆ. ಇಲ್ಲಿ 4 ಕಡೆಗೂ ಒಳ್ಳೆ ತೋಟಗಳು, ತುಂಬ ಒಳ್ಳೆ ಸುಂದರವಾದಂಥ ವಾತಾವರಣ, ಒಳ್ಳೆ ನೀರು ಏರಿಯಾ. ಇದು 30 ಫೀಟ್ ರೋಡು. ಈ 30 ಫೀಟ್ ರೋಡ್ ಅಟ್ಯಾಚ್ ಆಗಿ ನಿಮಗೆ ಪ್ರಾಪರ್ಟಿ ಕೊಡ್ತೀನಿ ಸ್ನೇಹಿತರೆ. ಸರ್, ಇದು ನೋಡ್ತಾ ಇರ್ಬೋದು ನೀವು, 30 ಫೀಟ್ ರೋಡು. 30 ಫೀಟ್ ರೋಡ್ ಒಳಗಡೆ ಬಂದಮೇಲೆ ನಿಮಗೆ ನೋಡಿ, ಇದು ಜಮೀನು ಕಂಪ್ಲೀಟಾಗಿ ಇದು ಜಮೀನು ಬರುತ್ತೆ. ಭಾಳ ಚೆನ್ನಾಗಿದೆ. ನಮಗೆ ರೋಡ್ ಫೇಸ್ ಬಂದುಬಿಟ್ಟು ಒಂದು 250 ಅಡಿ ಮೇಲೆ ಬರುತ್ತೆ. 250ರಿಂದ 300 ಅಡಿ ನಮಗೆ ರೋಡ್ ಫೇಸ್ ಬರುತ್ತೆ. 300 ಅಡಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. 30 ಫೀಟ್ ರೋಡ್ ಅಟ್ಯಾಚ್ ಆಗಿ ಹೈವೇಯಿಂದ ಕೇವಲ 3.5 ಕಿಲೋಮೀಟ್ರ್ ಒಳಗಡೆ ಒಳ್ಳೆ ಭೂಮಿ. ನಾನು ಕಲ್ಟಿವೇಷನ್ ಮಾಡಿಲ್ಲ ಸರ್. ಇದು 25 ವರ್ಷದಿಂದ ಖಾಲಿ ಇರುವಂಥ ಜಮೀನು. ಅಂದರೆ ಯಾವುದೇ ಥರ ಇದರಲ್ಲಿ ಫರ್ಟಿಲೈಸರ್ಸು ಏನೇನೂ ಹಾಕಿಲ್ಲ. ಇದರಲ್ಲಿ ತುಂಬ ಒಳ್ಳೆ ಭೂಮಿ. ಇದು ರೆಸ್ಟಲ್ಲಿದೆ ಇಷ್ಟು ದಿನ. ಹಾಗಾಗಿ ಈ ಸರಿ ಬೆಳೆ ಇಟ್ಟ ಮೇಲೆ ನಮಗೆ 3-4 ವರ್ಷ ಈಸಿಯಾಗಿ ಒಳ್ಳೆ ಬೆಳೆ ತೊಗೊಬೋದು. ಈಗ ನಮ್ಮ JCB ವರ್ಕ್ ಮಾಡ್ತಾಯಿದೆ, ಗಿಡಗಳೆಲ್ಲ ಕ್ಲೀನ್ ಮಾಡ್ತಾಯಿದೆ. ಹಾಗಾಗಿ ನೀಟ್ ಆ್ಯಂಡ್ ಕ್ಲೀನು. ಪಕ್ಕದಲ್ಲಿ ನೋಡಿ ಯಾವ ರೀತಿ ತೋಟ ಮಾಡಿದ್ದಾರೆ. ಪಕ್ಕದಲ್ಲಿ ಒಳ್ಳೆ ತೋಟ, ತುಂಬ ಚೆನ್ನಾಗಿದೆ ವ್ಯೂವು. ಈ ಥರ ಒಳ್ಳೆ ನೀರು ಇರೋದ್ರಿಂದನೇ ಈ ಥರ ನಾವೆಲ್ಲ ತೋಟ ಬೆಳ್ಸೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಮತ್ತು ಹಿಂದ್ಗಡೆಯಿಂದ ತೋಟ ಬರುತ್ತೆ, ಎಲ್ಲ ಅಡಿಕೆ ಹಿಂಭಾಗದಲ್ಲೂ ತೋಟ ಬರುತ್ತೆ. ಕಂಪ್ಲೀಟಾಗೆಲ್ಲ ತೋಟನೇ. ಮತ್ತು ಪಕ್ಕದಲ್ಲೂ ಎಲ್ಲ ನೀರಾವರಿ ಮಾಡಿದ್ದಾರೆ. ತುಂಬ ಒಳ್ಳೆ ಪ್ರಾಪರ್ಟಿ ಇದು ಜನರಲ್ ಪ್ರಾಪರ್ಟಿ ಆಗಿರುತ್ತೆ. ನ್ಯಾಷನಲ್ ಹೈವೇ ಅಂದರೆ NH47 ಈಗ ಹೊಸ್ದಾಗಿ ಏನಾಗಿದೆಯೋ 47ಇಂದ 3.5 ಕಿಲೋಮೀಟ್ರ್ ಒಳಗಡೆ ಬರುತ್ತೆ. 1.5 ಕಿಲೋಮೀಟ್ರ್ ಮೆಟ್ಲಿಂಗ್ ರೋಡು, 2 ಕಿಲೋಮೀಟ್ರ್ ತಾರ್ ರೋಡಲ್ಲಿ ಬಂದಮೇಲೆ ಈ ಭೂಮಿ ನೋಡಿ ಸರ್, ಅದ್ಭುತವಾದಂಥ ಭೂಮಿ. ನನ್ನ ಕ್ಲೈಂಟ್ಗೂ ಹೇಳೋದಿಲ್ಲ ನಾನು,
ಕೆಲವ್ರಿಗೆ ಮಾತ್ರ ಒತ್ತಿ ಹೇಳ್ತೀನಿ, ಈ ಭೂಮಿ ಎಷ್ಟು ಚೆನ್ನಾಗಿ ಇಳುವರಿ ಬರುತ್ತಂದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಆರ್ಗಾನಿಕ್ಕಾಗಿ ತುಂಬ ಚೆನ್ನಾಗಿರ್ಬೇಕು, ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ. ಒಳ್ಳೆ ಬೆಳೆ ತೆಗೋದಕ್ಕೆ ಯಾವುದೇ ಥರ ಸಮಸ್ಯೆ ಇಲ್ಲ, ಒಳ್ಳೆಯ ಒಂದು ಜಮೀನು. ಇದೆಲ್ಲ ಟ್ಯಾಕ್ಟ್ರ್ ಆಗಿ ಕಂಪ್ಲೀಟಾಗಿ ಕಲ್ಟಿವೇಷನ್ ಆಯ್ತಪ್ಪ ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಭೂಮಿ. ಒಳ್ಳೆ ಭೂಮಿ, ಭಾಳ ಹೈ ಕ್ಲಾಸ್ ಆಗಿದೆ, ಲೆವೆಲ್ಲಾಗಿದೆ ಭೂಮಿ ಮಾತ್ರ ಭಾಳ ಚೆನ್ನಾಗಿದೆ ನೋಡಿ. ಪಕ್ಕದ ಭೂಮಿ ಯಾವ ಥರ ಕಾಣುತ್ತೆ ಇದೇ ಥರ ಕಾಣುತ್ತೆ. ನೆಕ್ಸ್ಟ್ ಇದನ್ನೆಲ್ಲ ಕಲ್ಟಿವೇಷನ್ ಆದಮೇಲೆ ಯಾರೆಲ್ಲ ಒಂದು ಒಳ್ಳೆ ಒಂದು 4-5 ಎಕರೆ ಜಮೀನು ತೊಗೊಬೇಕು ಅಂತೀರಾ ಅಂಥವ್ರಿಗೆ ಈ ಪ್ರಾಪರ್ಟಿ ನಾನು ರೆಫರ್ ಮಾಡ್ತೀನಿ. ಆದಷ್ಟು ಬಂದು 1 ತಿಂಗಳ ಒಳಗಡೆ ನಾನು ರಿಜಿಸ್ಟ್ರೇಷನ್ ಮಾಡ್ಕೊತೀನಿ ಅಂದರೆ ಕೇವಲ ಇದು 28 ಲಕ್ಷ ಹೇಳ್ತೀನಿ. ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಆಗಿ ಕ್ಲೋಸ್ ಆಗುತ್ತೆ ಸರ್. ನಾನು ದೊಡ್ಡ ಇದು ಬಜೆಟಲ್ಲಿ ಇಲ್ಲ, ಸ್ಮಾಲ್ ಬಜೆಟಲ್ಲಿ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಥ್ಯಾಂಕ್ ಯು. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು, ತುಂಬ ಒಳ್ಳೆ ಪ್ರಾಪರ್ಟಿ ಇದು. ಬೆಂಗಳೂರಿಂದ ಇಲ್ಲಿಗೆ 180 ಕಿಲೋಮೀಟ್ರ್ ಡಿಸ್ಟೆನ್ಸ್ ಆಗುತ್ತೆ. ತುಂಬ ಒಳ್ಳೆ ಒಂದು ಪ್ರಾಪರ್ಟಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಭೂಮಿ ಮಾತ್ರ ಅದ್ಭುತವಾದಂಥ ಭೂಮಿ ಇದು.